ಅಧಿಕಾರಿಗಳನ್ನ ಬ್ಲೇಮ್ ಮಾಡ್ತೀರಾ ಅಲ್ದ್ರೆ ಅಲ್ಲಿ ಫೈನಲ್ ಸಿಗ್ನೇಚರ್ ಇರೋದು ಮಂತ್ರಿದು. ಸಿಗ್ನೇಚರ್ ಕೊಡುವಂತದ್ದು ಆರ್ಡರಿಗೆ ಮಂತ್ರಿಯಿಂದನೇ ಬಂದಿರೋದು. ನೀವ್ ಹೇಗೆ ಒಂದು ಸೈನ್ ಮಾಡಿದೀರಾ ಅಧಿಕಾರಿಗಳು ತಪ್ಪು ಮಾಡ್ಬಿಟ್ರು ಅಂದ್ರೆ, ಅಥವಾ ಅಧಿಕಾರಿ ಕೊಟ್ಟಿರುವಂತ ಪತ್ರ ನಿಮಗೆ ಯಾವುದೇ ಅಧಿಕಾರಿಗಳ ಮೇಲೆ ನಾವು ಬ್ಲೇಮ್ ಮಾಡ್ತಾ ಇಲ್ಲ. ನಾವು ಈಗಾಗಲೇ ನಮ್ಮ ಪ್ರಾಮಾಣಿಕತೆಯನ್ನ ವ್ಯಕ್ತಪಡಿಸಿದೀವಿ. ಈಗಾಗಲೇ ನಮ್ಮಿಂದ ತಪ್ಪಾಗಿದೆ ಇವತ್ತು ನಾನು ಇವತ್ತು ಕೆರೆಕಟ್ಟೆ ಬಿಜೆಪಿಗೆ ಒಂದು ಅನುಮಾನ ಇದೆ. ಆರ್ಟಿಕಲ್ 371 ಗೆ ಬಿಜೆಪಿಗೆ ಮತ್ತು ಜೆಡಿಎಸ್ ಗೆ ಒಂದು ಅನುಮಾನ ಇದೆ. ವೀಣಾ ಅವರೇ ಪ್ಲೀಸ್ ಪ್ಲೀಸ್ ಇವತ್ತು ಮಾರ್ಚ್ ಅಲ್ಲಿ ಈಗ ಬಿಜೆಪಿ ಮತ್ತು ಜೆಡಿಎಸ್ ಗೆ ಇರುವಂತ ಅನುಮಾನ ಯಾವುದು ಅಂತಂದ್ರೆ 5,000 ಕೋಟಿ ಆಯ್ತು 2 ತಿಂಗಳ ಅಮೌಂಟ್ ಕಳೆದ ಆರ್ಥಿಕ ವರ್ಷದ್ದು. ಅದಕ್ಕಂತಲೇ 24,000 ಕೋಟಿ ಮೀಸಲಿಟ್ಟಿದ್ದೀವಿ ಅಂತ ಬಜೆಟ್ ಅಲ್ಲಿ ಪ್ರಿಂಟ್ ಮಾಡಿದ್ದೀರಿ ನೀವು. ಮೀಸಲಿಟ್ಟಂತ ದುಡ್ಡು ಎಲ್ಲ ಹೋಯ್ತು 5,000 ಕೋಟಿ ಅಂತ ಅವ್ರು ಕೇಳ್ತಾ ಇರೋದು. ಆ ದುಡ್ಡು ಎಲ್ಲ ಹೋಯ್ತು ಅನ್ನೋದಕ್ಕೆ ಉತ್ತರ ಕೊಡಬೇಕಲ್ಲ. ಏನಾಯ್ತು ಅಂತ ಕೇಳ್ತಾರೆ ಅವರು. ಏನು ಉತ್ತರ ಕೊಡ್ತೀರಿ ಇದಕ್ಕೆ? ಇವತ್ತು ನೋಡಿ ಇದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳಿದರೆ ಕಾಲಾವಕಾಶಗಳನ್ನ ಕೂಡ ಕೇಳಿದರೆ ಉತ್ತರ ಕೊಟ್ಟಿಲ್ಲ ಹಂಗೆ ಪಲಾಯನ ಮಾಡಿದ್ರೆ ನೀವು ಈ ಮಾತನ್ನ ಹೇಳ್ಬೇಕು. ಸದನದಲ್ಲಿ ಅಲ್ಲ, ಕಾಲಾವಕಾಶಗಳನ್ನ ಕೇಳಿದರೆ ಇವತ್ತು ಕಾಲಾವಕಾಶವನ್ನ ಸಮರ್ಪಕವಾಗಿ ಮಾಹಿತಿಯನ್ನ ತಗೊಂಡು ನೋಡಿ ಸದನದಲ್ಲಿ ಮುಂದಿನ ಕೊಡ್ತಾರೆ. ಇವತ್ತು ಈ ವಾರದಲ್ಲಿ ಈಗ ಜನಗಣ ಗಮನಕ್ಕೆ ಇವತ್ತು ಯಾವುದೇ ಎಲ್ಲ ಸರಿ ಪ್ರಶಾಂತಿ ಅವರೇ ಒಂದ್ ನಿಮಿಷ. ಈಗ ವೀಣಾ ಅವರೇ ತಾವು ಕೂಡ ಡೈರೆಕ್ಟ್ ಆಗಿ ಹೆಣ್ಣು ಮಕ್ಕಳ ಅಕೌಂಟ್ಗೆ ಹಾಕ್ತಾ ಇದಾರೆ ಅಂದ್ಮೇಲೆ ತಾವು ಕೂಡ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದವರು, ತಮಗೆ ಅನುಭವ ಇದೆ. ಆ ಕಾರಣಕ್ಕಾಗಿ ನಾನು ಕೇಳ್ತಾ ಇದ್ದೀನಿ ಒಂದು ಆರ್ಥಿಕ ವರ್ಷದಲ್ಲಿ ನೀವು ಇಂಥದ್ ಒಂದು ಯೋಜನೆಗೆ ಇಷ್ಟು ಅಂತ ದುಡ್ಡು ಎತ್ತಿಡ್ತೀರಿ. ಆ ಆರ್ಥಿಕ ವರ್ಷ ಮುಗಿದು ಹೋಯ್ತು. ಆ ದುಡ್ಡು ವಾಪಸ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ನಿಯಮದ ಪ್ರಕಾರ. ಈಗ ನೀವು ಅದನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಹೆಂಗ್ ಕೊಡೋದಕ್ಕೆ ಸಾಧ್ಯ? ಟೆಕ್ನಿಕಲಿ ಹೆಂಗ್ ಕೊಡೋದಕ್ಕೆ ಸಾಧ್ಯ? ಈ 2 ತಿಂಗಳ ಅಮೌಂಟ್ ಅನ್ನ ಹೇಗೆ ಕೊಡೋದಕ್ಕೆ ಸಾಧ್ಯ ಇದೆ ಈ ವರ್ಷಕ್ಕೆ? ಅದ್ರ ಬಗ್ಗೆ ನೋಡಿ, ಅದ್ರ ಬಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನವನ್ನ ತಗೋತಾರೆ, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಎಲ್ಲಿ ಲೋಪದೋಷಗಳಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆಯನ್ನ ಮಾಡಿ ಇವತ್ತು ಅದಕ್ಕೆ ಉತ್ತರವನ್ನ ನೀಡ್ತಾರೆ. ನಾವು ಪಲಾಯನ ಮಾಡಿಲ್ವಲ್ಲ ಸರ್ಕಾರದವರು, ನಾವು ಮಾಹಿತಿಯನ್ನ ನೀಡ್ತೀವಿ ಅಂತ ಹೇಳ್ತಾ ಇದೀವಲ್ಲ. ಈಗ ಈ ಮಾಹಿತಿಯನ್ನ ನೀವು ಏನ್ ಕೇಳಿದೀರಾ, ಈ ಮಾಹಿತಿ ಆಗಿರ್ಬೋದು ಮುಂದಿನ ದಿನದಲ್ಲಿ ಇನ್ನೇನ್ 2 ತಿಂಗಳ ಅಕೌಂಟ್ ಬಾಕಿ ಇದೆ ಅಂತ ಹೇಳಿದರೆ ಅದನ್ನು ಕೂಡ ಹಾಕ್ತಿವಿ ಅಂತ ಹೇಳಿದಾಗ ಸದನದ ಸಮಯವನ್ನು ಕೂಡ ಹಾಳು ಮಾಡುವಂತದ್ದು ಬಹಳ ತಪ್ಪು ಅಂತ ಮಾಹಿತಿ ಕೊಟ್ಟಿದ್ದೀರಿ ಅಂತಾನೂ ಬರುತ್ತೆ. ಬಜೆಟ್ ಅಲ್ಲೂ ತಪ್ಪು ಮಾಹಿತಿ ಕೊಟ್ಟಿದ್ದೀರಿ ನೀವು ಅಂತ. ಕಳೆದ ಆರ್ಥಿಕ ಸಾಲಿನ ಬಜೆಟ್ ಅಲ್ಲೂ ಕೂಡ ಯಾವುದೇ ಬಜೆಟ್ ನಲ್ಲಿ ಮಾಹಿತಿ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಬಜೆಟ್ ತಪ್ಪು ಮಾಹಿತಿ ಯಾಕ್ರಿ? ಇಟ್ಟ ದುಡ್ಡು ಕೊಡ್ಲಿಲ್ವಲ್ಲ ಜನರಿಗೆ ಮಾಹಿತಿಯನ್ನ. ಇವತ್ತು ನೀವು ಕೂಡ ಬಜೆಟ್ ಅಲ್ಲಿ ನೋಡಿ ನಿಗದಿಯಾಗಿದ್ದಂತ ದುಡ್ಡನ್ನ ಜನರಿಗೆ ಕೊಟ್ಟಿಲ್ಲ ಅಂತ ಆದ್ರೆ ಬಜೆಟ್ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಇವತ್ತು ನಿಗದಿಯಾದಂತ ಬಜೆಟ್ ಇಂಪ್ಲಿಮೆಂಟೇಷನ್ ಅನ್ನ ಪ್ರಾಮಾಣಿಕವಾಗಿ ಮಾಡಿದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗ ಫೆಬ್ರವರಿ ಮಾರ್ಚ್ ಒಂದು ಮಂಡಿಸಲಿದ್ದಾರೆ ಅಂತ ಒಂದು ಫೆಬ್ರವರಿ ಮಾರ್ಚ್ ಪೆಂಡಿಂಗ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಜೆಟ್ ಇಂಪ್ಲಿಮೆಂಟೇಷನ್ ಆಯ್ತು ಅಂತ ಲೋಪದೋಷಗಳಾಗಿದೆ ಅಂತ ಹೇಳಿ ಇದು ಸಾಧ್ಯನೇ ಇಲ್ಲ. ಬಜೆಟ್ ಇಂಪ್ಲಿಮೆಂಟೇಷನ್ ಅಲ್ಲಿ ಎಲ್ಲವೂ ಮಾಧ್ಯಮದ ಮುಂದೆ ಇಡಬೇಕು ಅಂತ ಇಲ್ಲ. ಮಾಧ್ಯಮದ ಮುಂದೆ ಇಡಬೇಕು, ಸದನದ ಮುಂದೆ ಇಡಬೇಕು. ಅಲ್ಲ ಸದನದ ಮುಂದೆ ಇಡಬೇಕು, ನಮ್ಮ ಮುಂದೆ ಸದನದ ಮುಂದೆ ಖಂಡಿತವಾಗ್ಲೂ ಇಡ್ತಾರೆ. ಸದನದ ಮುಂದೆ ನೀವು ಅಲ್ಲ, ಇವಾಗ ನೀವು ಕೇಳಿರುವಂತ ಪ್ರಶ್ನೆಗೆ ಖಂಡಿತವಾಗ್ಲೂ ಸದನದ ಮುಂದೆ ಆಯ್ತು, ಮಾಧ್ಯಮದ ಮುಂದೆ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಸಮರ್ಪಕವಾಗಿ ಮಾಹಿತಿಯನ್ನ ತಗೊಂಡು ಚರ್ಚೆಯನ್ನ ಮಾಡ್ತಾರೆ. ಮಾತನಾಡೋಣ ವೀಣಾ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.